ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ತುಂಬ ಜನ ಇವಾಗ ರೀಸೆಂಟಾಗಿ ನಾನು ವಿಡಿಯೋ ಹಾಕ್ತಾ ಇದ್ದೀನಲ್ವ, ಅಂದರೆ ನೀವು ಸಬ್ಸ್ಕ್ರೈಬರ್ ಆಗಿರೋರು, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಕೆಲವೊಂದಿಷ್ಟು ಡೌಟ್ಸು, ಅದಕ್ಕೋಸ್ಕರ ಅವರು ಅಂದರೆ ಹಳೆ ವಿಡಿಯೋಸ್ ನೋಡಿರಲ್ಲ ಅಲ್ವಾ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ನನ್ನ ಫಸ್ಟಿಂದನೂ ನನ್ನ ಚಾನಲ್ನ ನೋಡ್ಕೊಂಡು ಬಂದಿರೋದಕ್ಕೆ ಗೊತ್ತಿರುತ್ತೆ. ಅಂದರೆ ನಮ್ಮ ಮನೆ ಬಗ್ಗೆ ಆಗಿರ್ಬೋದು, ನಮ್ಮ ಸೈಟ್ ಬಗ್ಗೆ ಆಗಿರ್ಬೋದು, ನಮ್ಮ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದೂ ಗೊತ್ತಿರುತ್ತೆ. ಬಟ್ ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಇದೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ಪ್ರತಿ ವಿಡಿಯೋದಲ್ಲಿ ನಾನೇನಾದರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅಂತಂದಾಗ ಅಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ, ನಿಮ್ಮ ಸೈಟ್ ಮೆಜರ್ಮೆಂಟ್ ಎಷ್ಟು, ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಯಿತು, ಏನು ಎತ್ತ ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಬಂದು ಮೇನ್ ಮೊನ್ನೆ ಲೈವ್ ಬಂದಿದ್ದೆ ನಾನು. ಆ ಟೈಮಲ್ಲಿ ನಿಮ್ಮೂರು ಯಾವುದು ಅಂತ ತುಂಬ ಜನ ಕೇಳ್ತಾಯಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ, ನೋಡಿ ಅಂದರೆ ಫಸ್ಟಿಂದ ವಿಡಿಯೋ ನಾವು ನೋಡಿರಲ್ಲಲ್ವ, ಅದಕ್ಕೆ ಅಂತ ಅನಿಸುತ್ತೆ. ಮೇ ಬಿ ಹೇಳ್ತೀನಿ. ನಮ್ಮೂರು ದಾವಣಗೆರೆ ಡಿಸ್ಟಿಕ್ಕಲ್ಲಿ ನ್ಯಾಮತಿ ಅಂತ ನಮ್ಮೂರು. ನಮ್ಮದು ಲವ್ ಮ್ಯಾರೇಜು, ನಾವಿಬ್ಬರು ಲವ್ ಮ್ಯಾರೇಜ್ ಆಗಿರೋದು. ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷದ ಒಳಗಡೆ ನಾವು ಸೈಟ್ ತಗೊಂಡು ಮನೆನ ಕಟ್ಟಿರೋದು. ಸೈಟು ತೊಗೊಳೋಕ್ಕೆ 4 ಲಕ್ಷ ಆಯಿತು, ಮತ್ತು ಮನೆ ಕಟ್ಟೋಕ್ಕೆ ಒಂದು 13 ಲಕ್ಷ ಹೋಯಿತು. ಎಲ್ಲ ಸೇರಿ ಮನೆದು ಸೈಟ್ದು ಸೇರಿ ಒಂದು 17 ಲಕ್ಷ ಆಯಿತು. ಎಲ್ಲನೂ ಸಾಲನೇ ಮಾಡಿರೋದು. ಯಾವುದೂ ನಾವು ಕೂಡಿಸಿಟ್ಕೊಂಡು ತೊಗೊಂಡು ಮಾಡಿಕೊಂಡು ಆ ಥರ ಏನೂ ಮಾಡಿಲ್ಲ. ಎಲ್ಲ ಸಾಲ ಮಾಡಿನೇ ಮಾಡಿರೋದು. ನಿಧಾನಕ್ಕೆ ಒಂದೊಂದಿಷ್ಟೇ ತೀರಿಸ್ಕೊಂಡು ಹೋಗ್ತೀವಿ. ಮತ್ತು ಮನೆ ಮೇಲೆ ಸೈಟ್ ಮೇಲೆ ಲೋನ್ ಇದೆ, ಹೊರಗಡೆನೂ ಸ್ವಲ್ಪ ಸಾಲ ಇದೆ. ಎಲ್ಲ ಸಾಲ ಮಾಡಿನೇ ಮಾಡಿರೋದು. ನಮ್ಮನೆಯವರಿಗೆ ತುಂಬ ಆಸೆ ಇತ್ತು ಈ ಮನೆನ ಕಟ್ಟಬೇಕು ಅನ್ನೋದು. ಅದಕ್ಕೋಸ್ಕರ ಮಾಡಿದ್ದು. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಮುಂದೆ ಒಂದಿನ ಎಲ್ಲ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಒಂದು ಹೋಪಿಂದ ಲೈಫ್ನಲ್ಲಿ ಲೀಡ್ ಮಾಡ್ತಾಯಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತೀರಾ ವಿಡಿಯೋಸ್ಗೆಲ್ಲ. ಬ್ಯಾಕ್ಗ್ರೌಂಡ್ ಸೌಂಡ್ ಬಂದರೆ ಕಾಪಿರೈಟ್ ಅಂತ ಬಂದ್ಬಿಡುತ್ತೇನೋ ಗೊತ್ತಿಲ್ಲ. ಅಲ್ಲಿ ಫಂಕ್ಷನ್ ನಡೀತಾ, ಅಂದರೆ ನಾಳೆ ಇದೆ ಸ್ಕೂಲ್ದು ಯೂನಿಯನ್ ಡೇ, ಅದಕ್ಕೆ ಸ್ವಲ್ಪ ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ. ಏನು ಮಾಡಲಿ, ಆಫ್ ಮಾಡಲಾ ವಿಡಿಯೋ ಮಾಡಲಾ ಅಂತ ಕೇಳಿಸುತ್ತಾ. ಬ್ಯಾಕ್ಗ್ರೌಂಡ್ದು ಸೌಂಡ್ ಬಂದುಬಿಟ್ರೆ ಕಾಪಿರೈಟ್ ಅಂತ ಬಂದುಬಿಡುತ್ತೆ. ನಾನು ಹಾಕಿರೋದನ್ನು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ತೊಗೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅವನು ನಿಲ್ಲಿಸಲ್ಲ ಅನಿಸುತ್ತೆ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೈಡ್ದು ಮೆಜರ್ಮೆಂಟ್ ಬಂದು 15 ಅಂದರೆ 15 ಅಡಿ ಅಗಲ, 40 ಅಡಿ ಉದ್ದ ಇರೋದು. ಇಲ್ಲೆಲ್ಲ ಅದು ನಾವು 2 ವರ್ಷ ಹಿಂದೆ ತೊಗೊಂಡಿದ್ದಕ್ಕೆ ಇಷ್ಟು ಕಮ್ಮಿ ರೇಟ್ ಆಗಿರೋದು. ಅದನ್ನೇ ಇವಾಗ ತಗೊಳಕ್ಕೆ ಹೋದರೆ ಅದು ಮತ್ತೆ ನಾವು ತೊಗೊಂಡೋದಕ್ಕಿಂತ 2 ಲಕ್ಷ ರೂಪಾಯಿ ಜಾಸ್ತಿನೇ ಆಗುತ್ತೆ. ಬರ್ತಾ ಸೈಟ್ ರೇಟು ಮತ್ತು ಬಂಗಾರದ ರೇಟು ಜಾಸ್ತಿನೇ ಆಗ್ತಿರುತ್ತೆ. ನಾನು ಎಲ್ರಿಗೂ ಹೇಳೋದೇನಂತಂದರೆ, ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ನೀವು, ನಿಮ್ಮ ಹತ್ರ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ, ಯಾವುದಾದ್ರೂ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಬೆಟರ್ ಆಪ್ಷನ್ ಅಂದರೆ ಒಂದು ಸೈಟ್ ಮೇಲೆ ಇಲ್ಲ ಒಂದು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ. ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ ಅದು. ಪ್ರಾಪರ್ಟಿ ಮತ್ತು ಒಡವೆ, ಅದರ ರೇಟ್ ಯಾವತ್ತೂ ಕಡಿಮೆ ಆಗೋಲ್ಲ. ಇವತ್ತಿದ್ದ ರೇಟು ನಾಳೆ ಇರೋಲ್ಲ, ಮತ್ತು ಜಾಸ್ತಿನೇ ಆಗ್ತಾ ಇರುತ್ತೆ. ಕಡಿಮೆ ಅಂತೂ ಯಾವತ್ತೂ ಆಗೋಲ್ಲ. ಅದಕ್ಕೋಸ್ಕರ ಬೆಟರ್ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ. ಮತ್ತು ತುಂಬ ಜನ ಅಣ್ಣನ ಹೆಸರೇನು ಅಂತ ಮೊನ್ನೆ ಕಮೆಂಟ್ ಆಗ್ತಾಯಿದ್ರಿ. ನಂಗೆ ಅದು ಸ್ವಲ್ಪ ಇದು ಅನ್ನಿಸ್ತು. ನಮ್ಮ ಚಾನಲಲ್ಲೇ ಇದೆ ಅಲ್ವಾ ನಮ್ಮ ಹೆಸ್ರೇನು ಅಂತ. ನನ್ನ ಹೆಸರು ಬಂದು ಸುಮಾ, ನಮ್ಮ ಮನೆಯವ್ರ ಹೆಸರು ಬಂದು ಕುಮಾರ್. ನನ್ನ ಚಾನಲ್ಗೆ ನೇಮ್ ನಾನು ಅದನ್ನೇ ಇಟ್ಟಿರೋದು, ಸುಮಾ ಕುಮಾರ್ ಕನ್ನಡ ಬ್ಲಾಗ್ಸ್ ಅಂತಲೇ ಅಲ್ವಾ ಇಟ್ಟಿರೋದು, ಅದು ನಮ್ಮ ಹೆಸರೇನೆ. ಮತ್ತು ತುಂಬ ಜನ ಮಗು ಇಲ್ವಾ ಅಂತ ಕೇಳ್ತಾಯಿದ್ರಿ. ಇಲ್ಲ, ನಮ್ಮ ಈ ಅರಮನೆಯಲ್ಲಿ ನಾವಿಬ್ಬರೇ ಇರೋದು, ರಾಜಾರಾಣಿ. ಇನ್ನು ನಮ್ಮ ಇಬ್ಬರ ಮಧ್ಯ ಯಾರೂ ಎಂಟ್ರಿ ಕೊಟ್ಟಿಲ್ಲ. ನೋಡೋಣ, ಮುಂದೆ ಒಂದಿನ ಆಗ್ಬೋದು ಅನ್ನೋ ಹೋಪಲ್ಲಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಪ್ರತಿಯೊಂದನ್ನು ಇನ್ಮೇಲೆ ಶೇರ್ ಮಾಡ್ಕೊಳ್ತೀನಿ. ನಾನು ಹೇಳ್ತೀನಲ್ವ, ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದು, ಅದಾದಮೇಲೆ ಸ್ವಲ್ಪ ಒಂದು 2 ಲಕ್ಷ, ಒಂದು 3 ಲಕ್ಷ ಮಾತ್ರ ಸಾಲ ಏನಾದರೂ ಹೊರಗಡೆ ತೆಗಿಯಂಗಿದ್ರೆ ತೆಗೀರಿ. ಬಿಟ್ಟರೆ ಸಾಲ ಮಾಡಿ ಯಾವತ್ತೂ ಮನೆ ಕಟ್ಟೋಕ್ಕೆ ಅಂತ ಹೋಗ್ಬೇಡಿ. ಯಾವತ್ತೂ ನಾವು ಒಂದು ಮನೆ ಕಟ್ತಿದ್ದೀವಿ, ಏನೋ ಮಾಡ್ತಾಯಿದ್ದೀವಿ ಅಂದರೆ ಒಂದು ನೆಮ್ಮದಿಯ ಗೂಡಲ್ಲಿ ನಮ್ಮ ನೆಮ್ಮದಿ ಕಟ್ಕೊಳ್ಳೋಕ್ಕೆ ಅಂತ ಇರುತ್ತೆ. ಬಟ್ ಅದು ನೆಮ್ಮದಿ ಕಳ್ಕೊಳ್ಳೋ ಥರ ಆಗಬಾರ್ದು. ಎಲ್ಲನೂ ಅನುಭವಿಸ್ಬಿಟ್ಟೆ, ಪ್ರತಿಯೊಂದೂ ಅನುಭವಿಸ್ಬಿಟ್ಟೆ. ಈ ಮಾರ್ಚ್ ತಿಂಗಳಲ್ಲಿ ನಮ್ಮದು ಗೃಹ ಪ್ರವೇಶ ಆಗಿದ್ದು.
ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಇದು 10 ತಿಂಗಳಾಯಿತು. 10 ತಿಂಗಳಲ್ಲಿ ನಾನು ಒಂದು 10 ಜನ್ಮಕ್ಕಾಗಷ್ಟು ಏನಂತಾರೆ ಎಲ್ಲನೂ ನೋಡ್ಬಿಟ್ಟೆ. ಈ ನನಗೀಗ ಏಜ್ ಬಂದು ಒಂದು 28 ಏಜ್ಗೆ ಪ್ರತಿಯೊಂದು ಕಷ್ಟ ಸುಖ ಯಾವುದ್ರಲ್ಲಿ ಏನಾಗುತ್ತೆ, ಹೇಗೆ ಬರುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಿದ್ರೆ ಹೆಂಗಾಗುತ್ತೆ, ಯಾರ ಜೊತೆ ಹೇಗಿರಬೇಕು, ಜನಗಳು ಹೇಗೆ, ಯಾರು ನಮ್ಮನ್ನು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ, ಯಾವುದಕ್ಕೆ ನಮ್ಮನ್ನು ಬಳಸ್ಕೊತಾರೆ, ನಾವು ಯಾವ ಥರ ಇರಬೇಕಿತ್ತು, ಏನು ತಪ್ಪು ಮಾಡಿದ್ವಿ, ಪ್ರತಿಯೊಂದನ್ನು ನಾನು ತಿಳ್ಕೊಂಡಿದ್ದೀನಿ. ಎಲ್ಲನೂ ಅರಿವಾಗಿದೆ. ಅದು ಏನೋ ಅಂತಾರಲ್ಲ, ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ, ಇಲ್ಲ ನಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಬರ್ತಾಯಿದ್ದಾರೆ, ಎಂಟ್ರಿ ಕೊಡ್ತಾ ಇದ್ದಾರೆ, ಯಾರೋ ಹೊಸ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಂದರೆ ಅವರು ನಮ್ಮ ಲೈಫಲ್ಲಿ ಏನೋ ಒಂದು ಪಾಠಗಳನ್ನ ಕಲಿಸೋಕ್ಕೆ ಬಂದಿರ್ತಾರಂತೆ. ಅದು ನನಗೆ ಈ ವರ್ಷದಲ್ಲಿ ಅರ್ಥ ಆಯಿತು. ಈ ವರ್ಷ ಇದೆಯಲ್ಲ, ಇದು ಮರೆಯಲಾಗದ ವರ್ಷ ನನಗೆ ಇದು. ಯಾಕಂದರೆ ನಾನು ಯಾವತ್ತೂ ಈ ಥರದ ಕಷ್ಟ ನೋವು ನಾನು ಯಾವತ್ತೂ ಅನುಭವಿಸಿರಲಿಲ್ಲ ಈ ಥರದ್ದು. ನಿಜವಾಗ್ಲೂ ಇಷ್ಟು ದಿನದಲ್ಲಿ ಇದೆಯಲ್ಲ, ನರಕನೇ ನೋಡ್ದಂಗೆ ಅನ್ನಿಸ್ತು ನನಗೆ ಲೈಫು. ಬೆಟರ್ ಅಂತಂದರೆ ನೀವು ಯಾರು ಸಾಲ ಮಾಡ್ದೇ ಮನೆ ಕಟ್ಟಿದ್ರೆ ತುಂಬ ಒಳ್ಳೆಯದು. ಬಟ್ ಇವಾಗೇನಿಲ್ಲ, ಪರವಾಗಿಲ್ಲ, ಎಲ್ಲ ಸ್ವಲ್ಪ ಸರಿಯಾಗಿದೆ. ಆಗಿನ ಥರ ಏನಿಲ್ಲ. ಅದಕ್ಕೋಸ್ಕರ ಖುಷಿಯಾಗಿ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋ ಮಾಡೋದಕ್ಕೇ ಮನಸ್ಸಾಗ್ತಾ ಇರಲಿಲ್ಲ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ವಿಡಿಯೋಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ನನಗಂತೂ ತುಂಬ ಖುಷಿಯಾಗುತ್ತೆ. ಬೆಟರ್ ನಾನು ಆವಾಗಿಂದ ವಿಡಿಯೋ ನಿಲ್ಲಿಸಿದೆ, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದಿದ್ದರೆ ಇವಾಗಲೇ ಒಂದು ಲೆವೆಲ್ಗೆ ರೀಚ್ ಆಗಿರ್ತಿದ್ದೆ ಅಂತ ಅಂದ್ಕೊಳ್ತೀನಿ. ಬಟ್ ನನಗೆ ಅದು ಹೇಳ್ಕೋಬಾರ್ದು ಅಂತ ಅಲ್ಲ, ಯಾವುದನ್ನು ಮುಚ್ಚಿಡಬೇಕು ಅನ್ನೋ ಉದ್ದೇಶ ಅಂತೂ ಅಲ್ಲ. ಇವಾಗ ಹೇಳ್ತಾ ಇದ್ದೀನಲ್ವ, ಪ್ರತಿಯೊಂದನ್ನು ನಾನು ತಿಳ್ಕೊಂಡೆ. ಯಾವುದನ್ನು ಮುಚ್ಚಿಟ್ಟು ಮಾಡಬೇಕು, ಅದು ಅವ್ರಿಗೆ ಗೊತ್ತಾಗಬಾರ್ದು, ಇವ್ರಿಗೆ ಗೊತ್ತಾಗಬಾರ್ದು, ಯಾವುದೂ ಇಲ್ಲ. ನನ್ನ ವಿಡಿಯೋನ ಪ್ರತಿಯೊಬ್ಬರು ನೋಡ್ತಾರೆ, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ನೋಡ್ತಾರೆ. ಹೇಳ್ಬಾರ್ದು, ನನ್ನ ಕಷ್ಟ ಹೇಳ್ಕೊಬಾರ್ದು, ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ, ನೋಡ್ಬಿಡುತ್ತೆ. ಎದುರುಗಡೆ ನೋಡಿನೇ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಇನ್ನು ಈ ವಿಡಿಯೋದಲ್ಲಿ ಬಂದು ನೋಡ್ಬಿಟ್ಟು ಬಂದು ಹೆಲ್ಪ ಮಾಡ್ತಾರೆ. ಈಗ ಡೈರೆಕ್ಟಾಗಿ ನೋಡಿನೇ ಅರ್ಧ ಖುಷಿ ಪಟ್ಕೊಂಡು ಆರಾಮಾಗಿ ಇರೋರು ಇರ್ತಾರೆ. ಇನ್ನು ನಾನು ಅದನ್ನು ಈ ಥರ ನಡೀತಾ ಇದೆ ಅಂತೇನಾದರೂ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರೆ ಇನ್ನು ಅವ್ರ ಲೈಫು ತುಂಬ ಕಲರ್ಫುಲ್ಲಾಗಿ ಮಾಡ್ಕೊತಿದ್ರು ಅಂತ ಅನಿಸುತ್ತೆ. ಏನು ಪರವಾಗಿಲ್ಲ, ನಾನು ಅಂಥವ್ರಿಗೆಲ್ಲ ಹೆದರಕ್ಕೋಗಲ್ಲ. ಯಾರ್ಯಾರು ಈ ವರ್ಷ ನಮ್ಮನ್ನು ಅತಿಯಾಗಿ ಯೂಸ್ ಮಾಡಿಕೊಂಡು ಅವ್ರ ಮನೆನ ಬೆಳಕು ಮಾಡಿಕೊಂಡ್ರು, ಅವರ ನೆಕ್ಸ್ಟ್ ಇಯರ್ ಬರುತ್ತಲ್ಲ 2026 ತುಂಬ ಬೆಳಕಾಗಲಿ ಅವ್ರ ಮನೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನನಗೀಗ ಹೇಳೋದು ಏನಿದೆ ಅಂತಂದರೆ, ಇದರಲ್ಲಿ ಯಾರೇ ಆಗಲಿ, ಯಾರನ್ನೇ ಆಗಲಿ, ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಿದ್ದೀರಾ ಅಂದರೆ ಪ್ಲೀಸ್ ದಯವಿಟ್ಟು ಅವ್ರ ಮುಂದಿನ ಪರಿಸ್ಥಿತಿ ಏನಾಗ್ಬೋದು, ಆ ಪರಿಸ್ಥಿತಿಲಿ ನಾವು ಇರ್ತೀವ ಅವ್ರ ಜೊತೆ ಅನ್ನೋದನ್ನು ನೆನ್ಪಿಟ್ಕೊಂಡು ಮಾಡಿ. ಕೆಲವೊಂದು ಸುಧಾರಿಸ್ಕೊಳ್ಳೋ ಶಕ್ತಿನ ದೇವರೇ ಕರುಣಿಸ್ಬಿಡ್ತಾನಂತೆ. ಅದು ಮೇ ಬಿ ನಮಗೆ ದೇವ್ರು ಕೊಟ್ಟಿದ್ದ ಧೈರ್ಯನೇ ಇರ್ಬೋದು. ಯಾಕಂದರೆ ತುಂಬ ಜನಕ್ಕೆ ಈ ಥರದ್ದೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ. ಅದರಲ್ಲೂ ನಾನು ತುಂಬ ಸೆನ್ಸಿಟಿವು. ಈ ಥರದ ಸುಮ್ಮನೆ ಅಲ್ಲ. ನಾನು ಬೇರೆಯೇ, ಆವಾಗಿದ್ದಿದ್ದ ರೀತಿಯೇ ಬೇರೆ ಇತ್ತು. ಯಾಕಂದರೆ ಮನೆಯಿಂದ ಆಚೆ ಎಲ್ಲೂ ಹೊರಗಡೆ ಪ್ರಪಂಚನೇ ನೋಡ್ದೋಳಲ್ಲ ನಾನು. ಒಂದು ಪಕ್ಕದ ಅಂಗಡಿಗೆ ಹೋಗಿ ಒಂದು 10 ರೂಪಾಯಿ ಟೀ ಪುಡಿ ತೊಗೊಂಡು ಬಾ ಅಂತ ನಮ್ಮ ಮನೇಲಿ ಕಳಿಸ್ತಾ ಇರಲಿಲ್ಲ. ಅಷ್ಟು ಒಳಗಡೆ ಇಟ್ಟು ಗುಬ್ಬಜ್ಜಿ ಥರ ಸಾಕಿದ್ದು. ಅದಾದಮೇಲೆ ಈ ಥರ ಹೊರಗಡೆ ಬಂದು ನಾನು ಇವತ್ತೊಂದು ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲದನ್ನು ಸಹಿಸ್ಕೊಂಡು, ಎಲ್ಲದನ್ನು ನೋಡ್ಕೊಂಡು, ಅದು ಸಾರಿ ಕಾಲ್ ಬಂದಿತ್ತು. ಏನಂದರೆ ಇವತ್ತು ಈ ಮಟ್ಟಕ್ಕೆ ಇಷ್ಟೊಂದು ಪರಿಸ್ಥಿತಿಗಳನ್ನ ನೋಡ್ಕೊಂಡು, ಬಡತನದಲ್ಲಿದ್ದರೆ ಹೇಗೆ, ದುಡ್ಡಿದ್ದರೆ ಹೇಗೆ, ದುಡ್ಡಿಲ್ಲ ಅಂದರೆ ಹೇಗೆ, ಯಾರ ಜೊತೆ ಹೇಗಿರಬೇಕು, ಎಲ್ಲೋದ್ರೆ ಹೆಂಗಾಗುತ್ತೆ, ಯಾವುದಕ್ಕೆ ಇಷ್ಟು ಕೊಡಬೇಕು, ಏನು ಮಾಡಬೇಕು, ಪ್ರತಿಯೊಂದನ್ನು ಇವತ್ತು ನಾನು ತಿಳ್ಕೊಂಡಿದ್ದೀನಿ. ಅದು ಈ 8 ವರ್ಷದಲ್ಲಿ ನನಗೆ ಜೀವನದ ಒಂದು 80 ವರ್ಷದ ಪಾಠನೇ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಮದುವೆ ಆಗಿ ನಾನು ಮದುವೆಗಿಂತ ಮುಂಚೆ ನಿಜ ಎಲ್ಲೂ ಓಡಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ, ಯಾವುದ್ರ ಬಗ್ಗೆನೂ ನಂಗೆ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಹೇಳಿದ್ನಲ್ವ 10 ರೂಪಾಯಿ ಟೀ ಪುಡಿ ತೊಗೊಂಡು ಬಾ ಅಂತಲೂ ನನ್ನನ್ನು ಹೊರಗಡೆ ಕಳಿಸ್ತಾ ಇರಲಿಲ್ಲ. ಅಷ್ಟು ನನಗೆ ಒಳಗಡೆ ಇಟ್ಟು ಬೆಳೆಸಿದ್ದು. ಅದಾದಮೇಲೆ ನಾನು ಕಾಲೇಜ್ಗೆಲ್ಲ ಹೋಗ್ತಿದ್ದೆ ಅಲ್ವಾ, ಕಾಲೇಜ್ ಟೈಮಲ್ಲಿ
ನಿಜ ಯಾರನ್ನು ಮಾತಾಡಿಸ್ತಿರ್ಲಿಲ್ಲ, ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ. ನನಗೆ ಏನೋ ಒಂಥರ ನನ್ನನ್ನು ಅವ್ರನ್ನ ಮಾತಾಡ್ಸಿದ್ರೆ ನನ್ನ ಬಗ್ಗೆ ಏನಾದರೂ ಅಂದ್ಕೊಂಡ್ಬಿಡ್ತಾರೆ, ಅವ್ರ ಹತ್ರ ಹೇಗೆ ಮಾತಾಡೋದು, ನನ್ನ ಜೊತೆ ಸೇರ್ತಾರಾ ಇಲ್ವಾ, ಏನು ಎತ್ತ. ಅದೇ ಒಂದು ಇದರಲ್ಲಿ ನನ್ನ ಕಾಲೇಜ್ ನಾನು ಏನಂದರೆ ಈ PUC 2 ವರ್ಷ ಓದಿದ್ನಲ್ವ, ಆಮೇಲೆ ಹೈಸ್ಕೂಲೆಲ್ಲ ಓದಿದ್ನಲ್ಲ, ಆವಾಗಾದರೂ ಸ್ವಲ್ಪ ಒಂದಿಷ್ಟು ಫ್ರೆಂಡ್ಸ್ ಅಂಥೇಳಿ ಒಂದು 3-4 ಜನ ಜೊತೆ ನಾನು ಇದ್ದೆ. ಈ ಡಿಗ್ರಿಲಿ ಏನಾಗ್ಬಿಡ್ತು ಅಂತಂದರೆ ಒಬ್ಬರೂ ನಾನು ಮಾತಾಡಿಸ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಒಬ್ಬಳು ನನ್ನ ಫ್ರೆಂಡ್ ಇದ್ಲು ಅಷ್ಟೇ, ಅವಳ ಜೊತೆ ಬಿಟ್ಟರೆ ಇನ್ಯಾರ ಜೊತೆ ನಾನು ಮಿಂಗಲ್ ಆಗ್ತಾ ಇರಲಿಲ್ಲ, ಓಡಾಡ್ತಾ ಇರಲಿಲ್ಲ. ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡೆ ಅಂತಂದರೆ ಮುಗೀತು. ಅವಳು ಬಂದ್ರೂ ನಾನು ಅದೇ ಬೆಂಚು, ಅವಳು ಬರಲಿಲ್ಲ ಅಂದರೂ ನಾನು ಅದೇ ಬೆಂಚು. ಅವಳು ಬಂದಿಲ್ಲ ಅಂತಂದರೆ ಒಬ್ಬಳೇ ಕುತ್ಕೊಳ್ತಿದ್ದೆ ಹೊರತು ಇನ್ಯಾರ ಜೊತೆ ಹೋಗಿ ಕುತ್ಕೊಳ್ತಿರ್ಲಿಲ್ಲ. ಹಂಗಿದ್ದವಳು ನಾನು ಇವತ್ತು ಹಿಂಗೆ ಇಷ್ಟೊಂದೆಲ್ಲ ನಾನು ನೋಡಬೇಕಾಯ್ತು. ಅದು ಈ ಮನೆ ಕಟ್ಟೋದ್ರಿಂದ ಕೆಲವೊಂದಿಷ್ಟು ತಿಳ್ಕೊಂಡೆ. ದೇವರು ಏನೇ ಒಂದು ಮಾಡ್ತಾನೆ ಅಂತಂದ್ರೆ ನಮಗೇನೋ ಒಂದು ಕಲಿಸೋದಕ್ಕೋಸ್ಕರನೇ ಮಾಡಿರ್ತಾನೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ. ನಾವೇನೂ ತಪ್ಪು ಮಾಡಿಲ್ಲ. ಈ ಬೇರೆಯವ್ರ ಥರ ನನ್ನ ಗಂಡ ಬೇರೆಯವ್ರ ಥರ ಜೂಜಾಡಿ ಕುಡಿದು ಅಲ್ಲಿ ಇಲ್ಲಿ ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಯಾವ ದುಡ್ಡನ್ನು ವೇಸ್ಟ್ ಮಾಡಿಲ್ಲ. ನನಗೋಸ್ಕರ ಅಂತ ಮನೆ ಕಟ್ಟಿ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಜೀವನದಲ್ಲಿ ಕಷ್ಟನೇ ಬೇಡ, ಬರೀ ಸುಖನೇ ಬೇಕು ಅಂದರೆ ಹೇಗೆ? ತಗೋಬೇಕು, ಎರಡನ್ನೂ ಸಮವಾಗಿ ತಗೋಬೇಕು. ಕಷ್ಟನೂ ತಗೋಬೇಕು, ಸುಖವನ್ನು ತಗೋಬೇಕು. ಕಷ್ಟಪಟ್ಟರೆ ಮುಂದೆ ಲೈಫಲ್ಲಿ ಚೆನ್ನಾಗಿರೋಕ್ಕಾಗೋದು ಅಷ್ಟೇ. ಅದಕ್ಕೋಸ್ಕರ ಇಷ್ಟೆಲ್ಲ ಆಯಿತು ಅಷ್ಟೇ. ಇಷ್ಟು ದಿನ ಸ್ವಲ್ಪ ವಿಡಿಯೋ ನಾನು ಡಿಲೇ ಮಾಡೋಕ್ಕೆ ಕಾರಣನೇ ಇದು. ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಅದು 1 ವರ್ಷ ಹಾಗೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಸಾಲಗಳೆಲ್ಲ ಇರುತ್ತಲ್ವ, 1 ವರ್ಷ ಹಾಗೆ ಆಗುತ್ತೆ. ಯಾರೇ ಮನೆ ಕಟ್ಟಿದ್ರು ಅಷ್ಟೇ, ದುಡ್ಡಿಟ್ಕೊಂಡು ಕಟ್ಟಿದ್ರು ಅಷ್ಟೇ, ದುಡ್ಡಿಟ್ಕೊಂಡು ಕಟ್ಟಿಲ್ಲ ಅಂತಂದ್ರು ಅಷ್ಟೇ, 1 ವರ್ಷ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ನಿಜವಾಗ್ಲೂ ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ ಈ ವಯಸ್ಸಿಗೆ. ನಿಜ, ನಾನು ಹೇಳಿದ್ನಲ್ವ, ನನಗೆ ಇವಾಗ 28 ವರ್ಷ. ನಿಜ, ಈ ವಯಸ್ಸಿಗೆ ನಾನು ಇಷ್ಟೆಲ್ಲ ತಿಳ್ಕೊಳ್ತೀನಿ. ಮತ್ತು ನಾನು ಈ ಥರ ಈ ಲೆವೆಲಿಗೆ ಇಷ್ಟು ಮೆಚುರಿಟಿನ ನಾನು ಬೆಳೆಸ್ಕೊಳ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೊರಗಿನ ಪ್ರಪಂಚ ಅಂತೂ ತುಂಬ ಇಂಪಾರ್ಟೆಂಟು. ಯಾರು ಮನೇಲಿ ದಯವಿಟ್ಟು, ನಾನು ಹೇಳಿದ್ನಲ್ವ, ನಂತರ ಕಾಲೇಜಲ್ಲಿ ಒಬ್ಬಳೇ ಇರೋದು, ಮತ್ತು ಯಾರನ್ನೂ ಮಾತಾಡಿಸ್ತಾ ಇರೋದು, ಹಾಗೆ ಮಾಡೋದು ಹೀಗೆ ಮಾಡೋದು, ಯಾರ ಜೊತೆ ಮಿಂಗಲ್ ಆಗದೆ ಇರೋದು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಎಲ್ಲರ ಜೊತೆ ಮಿಂಗಲ್ ಆಗಿ ಹೊರಗಡೆ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಪ್ರಪಂಚ, ಎಲ್ಲಿ ನಾವು ಕಾಲಿಟ್ಟರೆ ಜಾರ್ತೀವಿ, ನಾವೆಲ್ಲಿ ಕಾಲಿಟ್ಟರೆ ಒಳ್ಳೆಯದು, ಅದನ್ನೆಲ್ಲ ಪ್ಲೀಸ್ ದಯವಿಟ್ಟು ತಿಳ್ಕೊಳ್ಳಿ. ನಮ್ಮ ಥರ ಯಾರು ದುಡ್ಕೋಕ್ಕೆ ಹೋಗಬೇಡಿ. ಯಾಕಂದರೆ ಲೈಫು ಏನು ಮಾಡೋಕ್ಕಾಗಲ್ಲ. ನಾನು ಆವಾಗ ತಿಳ್ಕೊಬೇಕಿತ್ತು, ಬಟ್ ಇವಾಗ ತಿಳ್ಕೊಂಡಿದ್ದೀನಿ. 3/4% ಎಲ್ಲ ತಿಳ್ಕೊಂಡಿದ್ದೀನಿ, ಏನು 100% ತಿಳ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಇನ್ಮೇಲೆ ಯಾವುದರಲ್ಲೂ ನನ್ನ ಕಾಲು ಜಾರಲ್ಲ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟು ಇವತ್ತಿನ ವೀಡಿಯೋ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ರ್ಯಾಂಕ್ ವೀಡಿಯೋಸ್ ಕೇಳ್ತಾ ಇದ್ದೀರಾ, ಮತ್ತು ಒಬ್ಬರು ಬಿರಿಯಾನಿ ಮಾಡೋದು ತೋರಿಸಿ ಅಂತ ಕೇಳಿದ್ರಿ. ನೆಕ್ಸ್ಟ್ ಈ ಜನವರಿ 1 ನಾನು ಟ್ರೈ ಮಾಡ್ತೀನಿ. ನೋಡೋಣ, ಜನವರಿ 1 ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಆಯಿತಾ? ಬಾಯ್.